ನೋಡಿ ಗೈಸ್, ಯಾವ ಸರ್ಕಲಲ್ಲೂ ಲೈಟಿಂಗ್ಸ್ ಇಲ್ಲ, ಎಲ್ಲ ಆಫ್ ಆಗಿಬಿಟ್ಟಿದ್ದಾವೆ. ಸೊ ಈ ಸೇಫ್ಟಿಯಿಂದ ಬನ್ನಿ ಫಸ್ಟ್ ಆಫ್ ಆಲ್. ಹೌದು, ಸೇಫ್ಟಿಯಿಂದ ಬನ್ನಿ. ಟಾಂಗಾ ಹೋಗ್ತಾ ಇದೆ, ಟಾಂಗಾ ಕಳ್ಕೊಳ್ಳೋಕೆ ಬಿಡ್ತಾ ಇಲ್ಲ. ಇಲ್ಲಿ ಪೊಲೀಸ್ನವರು ಕಳಿಸಿ ಬಿಸಾಕ್ತಾವ್ರೆ. 12 ಗಂಟೆ ಆಗಿರುತ್ತೆ. ಏನೋ ಕಂದಲ್ಲಿ ಏನು ಸ್ಮಾರ್ಟ್ ಆಗಿದೆಯಾ. ಸಿಂಹ ಇದೆ, ಹಳೆ ಕಾಲದ ರೋಲ್ಸ್ ರಾಯ್ಸ್. ನಮ್ಮ ಬಾಸಲ್ಲಿದ್ದಾರೆ ನೋಡಿ, ದಾದಾ. ಹಿಂಗೆ ನಮ್ಮ ರಾಕಿ ಬೈದು ಕಾರ್ ತೋರಿಸಿ ನೋಡಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ವಿಡಿಯೋಸ್ ಮಾಡಿ ತುಂಬ ಜಾಸ್ತಿ ದಿನ ಆಗಿತ್ತು. ಇವಾಗ ನಾವು ಎಲ್ಲಿ ಹೋಗ್ತಾ ಇದೀವಿ ಅಂದರೆ ಮೈಸೂರು ಹೋಗ್ತಾ ಇದ್ದೀವಿ. ಟೈಮ್ ನೋಡಿ ಎಷ್ಟಾಗಿದೆ ಅಂತ ಕಾಣಿಸ್ತಾ ಇದೆಯಾ? 11:40 ಆಗಿದೆ. ಇವಾಗ ನಾವು ಮೈಸೂರಿಗೆ ಬರ್ತಾ ಇದ್ದೀವಿ. ಇಲ್ಲಿ ಬಂದರೆ ಲೈಟಿಂಗ್ಸ್ ಎಲ್ಲ ಆಫ್ ಆಗಿಬಿಟ್ಟಿದೆ. ಯಾರಾದರೂ ಬರೋರಿದ್ರೆ 10 ಗಂಟೆ ಒಳಗಡೆ ಬನ್ನಿ. ನೈಟ್ ಹೊತ್ತು ಬರೋರಿದ್ರೆ 10 ಗಂಟೆ ಮೇಲೆ ನೀವು ಬಂದರೆ ಲೈಟಿಂಗ್ಸ್ ಎಲ್ಲ ಆಫ್ ಆಗಿರುತ್ತೆ. ನೋಡಿ ಬೇಕಾದ್ರೆ ತೋರಿಸ್ತೀನಿ. ಲೈಟಿಂಗ್ಸ್ ಪೂರ್ತಿ ಆಫ್ ಆಗಿಬಿಟ್ಟಿದೆ. ಸೊ ಇವಾಗ ಲೈಟಿಂಗ್ಸ್ ತೋರ್ಸೋಕ್ಕಾಗಲ್ಲ. ನಾಳೆ ಸಾಯಂಕಾಲ ನಿಮ್ಗೆ ತೋರಿಸ್ತೀನಿ ವಿಡಿಯೋದಲ್ಲಿ. ಹೀಗೆ ವಿಡಿಯೋ ನೋಡ್ತಾ ಇದ್ದೀವಿ. ಹುಡುಗರಿಗೆ ಪ್ರೇಮ ಗೀಮ ಅನ್ನೋದೆಲ್ಲ ಈವರೆಗೂ ತಿಳಿದೇ ಇಲ್ಲ. ಎಲ್ಲಿಂದ ಬಂದೋ ಇವಳು ತಿಳಿದು ತಿಳಿಯದಂಗೆ ಜೀವ ಹಿಂಡಿ ಕೊಲ್ತಾಳಲ್ಲ. ನೋಡಿ ಗೈಸ್, ಯಾವ ಸರ್ಕಲಲ್ಲೂ ಲೈಟಿಂಗ್ಸ್ ಇಲ್ಲ, ಎಲ್ಲ ಆಫ್ ಆಗಿಬಿಟ್ಟಿದ್ದಾವೆ. ಮೈಸೂರು ಪೂರ್ತಿ ಲೈಟಿಂಗ್ಸ್ ಆಫ್ ಆಗಿದೆ. ಸೊ ಯಾರಾದರೂ ಬರೋರಿದ್ರೆ ಬೇಗನೆ ಬಂದುಬಿಡಿ. ಇಷ್ಟೊತ್ತಿನಲ್ಲಿ ನೋಡಿ ಪ್ಯಾಲೇಸ್ ಹೆಂಗೆ ಕಾಣಿಸ್ತಾ ಇದೆ. ಲೈಟ್ ಎಲ್ಲ ಆಫ್ ಆಗಿಬಿಟ್ಟಿದೆ. ಪೊಲೀಸರು ಒಬ್ಬರು ನಿಂತ್ಕೊಳಕ್ಕೆ ಬಿಡ್ತಾ ಇಲ್ಲ. ಪಾಪ ಅಂಗಡಿ ಕಿರೋರಿಗೆಲ್ಲ ಓಡಿಸ್ತಾವ್ರೆ. ನೋಡಿ ಗೈಸ್, ಇದು ಫ್ರಂಟ್ ವ್ಯೂ ನೈಟಲ್ಲಿ ಲೈಟ್ ಎಲ್ಲ ಆಫ್ ಆಗಿರೋದು ಕಾಣಿಸ್ತಾ ಇದೆ. ವಾಯ್ಸ್ ಕೇಳಿಸ್ತಾ ಇತ್ತು ಇಲ್ಲ ಗೊತ್ತಿಲ್ಲ, ನಿಮಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಪೊಲೀಸರು ಇನ್ನೂ ಇಲ್ಲೇ ಇದ್ದಾರೆ, ನೋಡ್ಕೊಂಡು. ನೈಟ್ 12-1 ಗಂಟೆ ಆದರೂ ಸಿಕ್ಕಾಪಟ್ಟೆ ಜನ ಇದ್ದಾರೆ. ನೈಟ್ ಟೈಮ್ ಮಾತ್ರ ಬರಬಾರ್ದು, ಡೆಡ್ ವೇಸ್ಟ್ ಆಗಿಬಿಡುತ್ತೆ. ಸಿಕ್ಕಾಪಟ್ಟೆ ವೇಸ್ಟ್ ನೈಟ್ ಬಂದರೆ. ರೂಮ್ಸು ತುಂಬ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಹೇಳ್ತಾ ಇದ್ದಾರೆ. ಸೊ ಈ ಸೇಫ್ಟಿಯಿಂದ ಬನ್ನಿ ಫಸ್ಟ್ ಆಫ್ ಆಲ್. ಹೌದು, ಸೇಫ್ಟಿಯಿಂದ ಬನ್ನಿ. ಬಟ್ ದುಡ್ಡು ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ನೀವು ಫುಟ್ಬಾಲಲ್ಲಿ ಟೈಮ್ ಕಳೆದ್ರೂ ಪರವಾಗಿಲ್ಲ. ಬಿಡ್ತಾ ಇಲ್ಲ. ಇಲ್ಲಿ ಪೊಲೀಸ್ನವರು ಕಳಿಸಿ ಬಿಸಾಕ್ತಾವ್ರೆ. 12 ಗಂಟೆ ಆಗಿರುತ್ತೆ. ನಂಗೆ ಬೇಜಾರಾಗ್ತಾ ಇದೆ. ಹಿಂಗಾಗ್ತಾ ಇದ್ದ ತುಂಬಾ ಬೇಜಾರಾಗ್ತಿದೆ ಗೈಸ್. ನೈಟ್ ಟೈಮ್ ಬರ್ಬಾರ್ದಾಗಿತ್ತು, ಬಂದ್ಬಿಟ್ಟಿದೀವಿ. ಗೊತ್ತಿಲ್ಲ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿ. ಅದು ಫಸ್ಟ್ ಟೈಮ್ ಬಂದಿರೋದು ನೈಟ್ ಟೈಮು. 12 ಗಂಟೆ ಆಗ್ಬಿಟ್ಟಿದೆ. ನಮ್ಮ ಎಕ್ಸ್ಪೆಕ್ಟೇಷನ್ ಏನಿತ್ತು ಅಂದ್ರೆ ಲೈಟಿಂಗ್ಸ್ ನೈಟ್ ಇರುತ್ತೆ ಅನ್ಕೊಂಡ್ ಬಂದ್ವಿ. ನೈಟ್ ಲೈಟಿಂಗ್ಸೇ ಇಲ್ಲ. 11 ಗಂಟೆಗೆ ಶಟ್ ಡೌನ್ ಮಾಡಾಕ್ತಿದ್ದಾರೆ. 11 ಗಂಟೆಗೆ ಲಾಸ್ಟ್ ಅಂದೆ. ನಾವು ಬಂದಿದ್ದೆ 11:30 ಆಗಿದ್ದು ಇಲ್ಲಿಗೆ. ಸೊ ಬ್ಯಾಡ್ ಲಕ್. ಟಾಂಗಾ ಹೋಗ್ತಾ ಇದೆ, ಟಾಂಗಾ ಕಿಟ್ಕಿಂಗ್. ಇವಾಗ ರೂಮ್ ಹುಡ್ಕೊಂಡು ಬಂದಿದ್ದೀವಿ. ಇಲ್ಲಿ ರೂಮ್ ಒಂದು ಸಿಗ್ತಾ ಇಲ್ಲ. ಸರ್ಚಿಂಗ್ ಫಾರ್ ರೂಮ್ಸ್. ಅದು ಇಷ್ಟೊತ್ತಾರೆ 12 ಗಂಟೆ ರಾತ್ರಿ ಇದೆ. ಗೈಸ್, ಒಂದು ರೂಮ್ ರೆಂಟ್ 12 ಅವರ್ಸ್ ಬಂದು 4,000 ಕೇಳ್ತಾ ಇದ್ದಾರೆ. ಹಿಂಗಾದ್ರೆ 4,000 ಇಲ್ಲಿ ನಾರ್ಮಲ್ ಟೈಮಲ್ಲಿ ಬಂದರೆ 800 ಅಷ್ಟೇ ಒಂದು ರೂಮು. ಈ ಸೀಸನಲ್ಲಿ ನೋಡಿದ್ರೆ 4,000 ಕೇಳ್ತಾ ಇದ್ದಾರೆ. ಮಿಸ್ ನೋಡಿ, ಇಲ್ಲಿ ಇಷ್ಟೊತ್ತಾದ್ರು ಹೂವು ಮಾಡ್ತಾ ಇದ್ದಾರೆ. ಟೈಮ್ ಬಂದು 12:42. ದಸರಾ ಸೀಸನ್ ಇರೋದ್ರಿಂದ ಬೆಳಗ್ಗೆನೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಾರೆ ಮಧ್ಯರಾತ್ರಿಲಿ. ಈ ಕಡೆನೂ ಮಾಡ್ತಾ ಇದ್ದಾರೆ. ಇನ್ನೂ ಓಪನ್ ಮಾಡಿಲ್ಲ, ಬಟ್ ಈ ಕಡೆ ಓಪನ್ ಮಾಡಿ ಇಕ್ಕಿದ್ದಾರೆ. ನಾವು ಗಾಡಿ ಪಾರ್ಕ್ ಮಾಡೋಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಒಳಗಡೆ ಪಾರ್ಕ್ ಮಾಡಿ ಹೋಗಿ ರೂಮಲ್ಲಿ ಪಾಚ್ಕೊಳ್ಳೋದು ಕೆಲಸ ಇವತ್ತು. ಇಲ್ಲಿ ಟಿ ವಿನೇ ಆನ್ ಆಗ್ತಾ ಇಲ್ಲ. ಕಾಸು ಇಸ್ಕೊಂಡವ್ರು ಟಿ ವಿ ಕಾಸು. ಹುಟ್ಟಿರೋ ಕಾಸಿಗೆ ಇಲ್ಲಿ ನಮಗೆ ಫೆಸಿಲಿಟಿ ಸಿಗ್ತಾ ಇಲ್ಲ. ಗಾಡಿ ಇದೆ, ನಾವು ಇದ್ದಿದ್ದು ರೂಮು. ಈಗ ನಮ್ಮ ಬಾಯ್ಸು ರೂಮ್ ಚೆಕ್ಔಟ್ ಆಗಿ ಇಷ್ಟು ಹೋಗ್ತಾ ಇರೋದು ನಾವು ಟೆಂಪಲ್ ವಿಸಿಟ್ಗೆ. ಟೆಂಪಲ್ ಹೋಗಿ ಒಂದು ನಮಸ್ಕಾರ ಹಾಕ್ಕೊಂಡು ಇಲ್ಲಿಂದ ಸೀದಾ ಇಲ್ಲೆಲ್ಲ ಅಂತ ತೋರಿಸ್ತೀನಿ. ಕಳ್ಳನ ಮಗ ನೋಡ್ರಿ ಹೆಂಗೆ ಬರ್ತಾವನೆ. ಏನೋ ಕಂದಲ್ಲಿ ಏನು ಸ್ಮಾರ್ಟ್ ಆಗಿದೆಯಾ?
ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಒಂದು ವಾಕಿಂಗ್ ಮಾಡ್ಕೊಂಬ ಹಂಗೆ. ಅದಮ್ಮ ಸಿಂಹ 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 ಎಲಿ ಇದ್ದಂಗಿದ್ಯಾ. A few moments later. ಇದೀವಿ ನಾವೀಗ. ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ಯಾರಾದ್ರೂ ಬರೋರಿದ್ರೆ ಬರಕ್ಕೆ ಹೋಗ್ಬಿಡಿ. ಬರೋದಕ್ಕೆ ಹೋಗ್ಬಿಡಿ, ಸಿಕ್ಕಾಪಟ್ಟೆ ರಶ್, ಕಾಲಿಡಕ್ಕೂ ಜಾಗ ಇಲ್ಲ. ಬೇಕಾದ್ರೆ ಗೇಮ್ ನೋಡ್ಕೊಳ್ಳಿ, ಚೆನ್ನಾಗಿಲ್ಲ, ತುಂಬಾ ರಶ್ ಇದೆ. ನೀವು ಬೆಳಗ್ಗೆ ಅಷ್ಟೊತ್ತಿಗೆ ಬಂದ್ರೂ ಆಗಲ್ಲ, ಬಟ್ ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ನೋಡಿ ಎಲ್ಲಿ ನೋಡ್ರು ಜನ 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 ಹೆವಿ ಜನ. ನೀವು ಸಪೋಸ್ ನೀವು ದರ್ಶನಕ್ಕೆ ಹೋಗ್ತೀರಾ ಅಂದ್ರೆ ಹೆವಿ ಒಂದು 3-4 ಅವರ್ ಆಗುತ್ತೆ. 2 hours later. ಗೈಸ್, ಇವಾಗ ನಾವು ಬಂದಿರೋ ಜಾಗ ಬಂದು ಪಯಣ ಪ್ರೀತಿಯ ಕಡೆಗೆ ಅಂತಾರಲ್ಲ, ಆ ಕಡೆ. ಆದ್ರೆ ಹಂಗ ಅನ್ಕೊಳಕ್ ಹೋಗ್ಬಿಡಿ, ಪಯಣ ಪ್ರಣಯ ಅಲ್ಲ, ಪಯಣ. ಕಾರ್ ಮ್ಯೂಸಿಯಂ. ನೀನ್ ಈ ತರ ಬಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಟಿ 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 ಅಂತ ತಿಕ್ಲಿ ಹಿಡಿಯುತ್ತೆ. ಕಾರ್ ಮ್ಯೂಸಿಯಂ ಬಂದಿದ್ದೀವಿ. ಇಲ್ಲಿ ಒಳಗಡೆ ವಿಂಟೇಜ್ ಕಾರ್ಸ್ ಸಿಕ್ಕಾಪಟ್ಟೆ ಕಲೆಕ್ಷನ್ ಹಾಕಿದ್ದಾರೆ. ತೋರಿಸ್ತೀನಿ ಒಳಗಡೆ, ನೋಡ್ತಾ ಇರಿ. ಇಲ್ಲಿ ನೋಡಿ ಚಕ್ರನ ಇಟ್ಬಿಟ್ಟಿದ್ದಾರೆ ಇಲ್ಲಿ. ಆಕ್ಚುಲಿ ಅದು ಫುಲ್ ಚಕ್ರ ಇಲ್ಲ, ಹಾಫ್ ಚಕ್ರನೇ ಇರೋದು. ನಮ್ಗೆ ವೀವು ಫುಲ್ ಚಕ್ರ ಇರೋದಲ್ಲ ಕಾಣಿಸುತ್ತೆ. ನಾವೇನೋ ಫುಲ್ ಟೈರ್ ಇದೆ ಅನ್ಕೊಂಡ್ ಬಂದ್ರೆ ಅರ್ಧ ಮಾತ್ರ ಇದೆ. ಎಂತ ಬಕ್ರಾಗಳು ಮಾಡ್ತಾರೆ ಅಂದ್ರೆ ನಮ್ಮನ್ನ ನೋಡಿದ್ರೆ ಮಾತ್ರನೇ ನಮ್ಗೆ ಗೊತ್ತಾಗೋದು ಅಷ್ಟೇ. ಫುಲ್ ಎಲ್ಲೋ ಟೈರ್ ತರ ಇದೆ ಅಂದ್ಬಿಟ್ಟು ಚೂತ್ಯ ಮಾಡ್ಬಿಡಿ. ಇಲ್ಲ, ಸ್ವಲ್ಪನೇ ಇಷ್ಟೇ. ನೋ ಬ್ಯಾಡ್ ವರ್ಡ್ಸ್. ಒಂದ್ ಅರ್ಧನೂ ಇಲ್ಲ, 40% ಇದೆ. ಗೈಸ್, ನೀವು ನೋಡ್ತಾ ಇದ್ದೀರಲ್ಲ, ಇದೇ ವಿಂಟೇಜ್ ಶೋರೂಮ್. ಎಲ್ಲ ಥರದ ಕಾರ್ಗಳು, ಹಳೆ ಕಾಲದ ಕಾರೆಲ್ಲ ತಗೊಂಬಂದಿಲ್ಲ ಹಾಕಿದ್ದಾರೆ. ನೋಡಿ, ಗಾಡಿ ಎಲ್ಲ ತಗೊಂಬಂದು ಹಾಕಿದ್ದಾರೆ. ಇದೆ ಹಳೆ ಕಾಲದ ರೋಲ್ಸ್ ರಾಯ್ಸ್. ಇದು ಕರ್ನಾಟಕ ರಿಜಿಸ್ಟ್ರೇಷನ್. ಪ್ಲೀಸ್ ನೋಡಿ, ಹಳೆ ಕಾಲದ ಕಿಂಗ್ಗಳು, ವಿಂಟೇಜ್ ಬೈಕ್ಸ್, ಕಿಂಗ್ ಅಂತ ಹೇಳ್ಬೋದು ಇವೆಲ್ಲ. ಜಾಬಾ, ಚೇತಕ್, ರಾಯಲ್ ಎನ್ಫೀಲ್ಡ್, SD, ಇದ್ಯಾವ್ದು ಹೇಳುವ ಚಾಯ್ದು? ಟ್ರಯಂಫ್, ಟ್ರಿಯಂಫ್, ಇದ್ಯಾವ್ದು ವಿಕ್ಟೋರಿಯಾ ಅಂತೆ. ಹಿಂಗದೆ ಸಾಕಾದಾಗ ರೈಡ್ ಮಾಡಕ್ ಕೊಡ್ತಾರೇನೋ? ಕೊಡ್ತಾರೆ. ಇದ್ಯಾವ್ದು ಮಚ್ಚ ಗೇರ್ ಹಿಂಗದೆ? ಗೇರ್ ಏನಂತ ಗೈಸ್, ನಿಮ್ಗೆ ಎಲ್ಲ ಗೊತ್ತಿದೆ ನನಗೆ ಏನಂತ ಇದು ಕಮೆಂಟ್ ಮಾಡಿ. ಗೇರ್ ಕೊಟ್ಟಿದ್ದಾರೆ. ಚೇತಕ್ ಅಲ್ಲ? ಚೇತಕ್ ಅದು ಅಲ್ಲಲ್ಲಿ ಅಲ್ಲ, ಚೇತಕ್ ತರನೇ ಇದೆ, ಬಟ್ ಚೇತಕ್ ಅಲ್ಲ. ರಾಯಲ್ ಎನ್ಫೀಲ್ಡ್, ಜಾಬಾ, ರಾಜದೂತ್, ನೆಕ್ಸ್ಟ್ ಲೆವೆಲ್ ಬೈಕ್ಗಳು ಇವೆಲ್ಲ. ಇಲ್ಲ ಐತೆ ನೋಡಿ ಚೇತಕ್. ಕಾರ್ಗಳು ನಮ್ ಇಂಡಿಯಾದಲ್ಲಿ ಬೇರೆ ಎಲ್ಲೋ ನೋಡಕ್ ಸಿಗೋದಿಲ್ಲ. ಯಾರಾದ್ರೂ ಬರೋ ಪ್ಲಾನ್ ಇದ್ರೆ ಬಂದು ನೋಡ್ಕೊಂಡು ಹೋಗಿ. ಮಸ್ತಾಗಿದೆ ಕಾರ್ ಮಾತ್ರ. ಈ ತರ ಕಾರ್ ನಿಮ್ಗೆ ನೋಡಕ್ ಎಲ್ಲೂ ಸಿಗೋದಿಲ್ಲ. ಇವೆಲ್ಲ ರಾಜರು ಮಹಾರಾಜರು ಕಾಲದಲ್ಲಿ ಆಟ ಆಡ್ಸಿದ ಕಾರ್ಗಳು ಅಂತೆ ಮಚ್ಚ. ಇವೆಲ್ಲ ಅವಾಗ ಕಿಂಗ್ಗಳು ಇವೆಲ್ಲ. ಆ ಕಾಲದಲ್ಲಿ ಎಲ್ಲ ಎಲ್ಲೆಲ್ಲಿ ಇಕ್ಕಿದ್ರೆ ಗೊತ್ತಿಲ್ಲ, ತಗೊಂಬಂದು ಕೂಡ ಹಾಕವ್ರೆ. ನೀವು ಲೈಫಲ್ಲಿ ನೋಡ್ಬೇಕು ಅನ್ಕೊಂಡಿದ್ರೆ ಬಂದು ನೋಡಿ. ಮತ್ತೆ ನೋಡೋಕ್ಕಾಗುತ್ತಾ ಇಲ್ಲ ಗೊತ್ತಿಲ್ಲ. ನಿಮಗೆ ನಮ್ಮ ರಾಕಿ ಬೈದು ಕಾರ್ ತೋರಿಸಿ ನೋಡಿ. ಇಲ್ಲೇ ಇದೆ ನೋಡಿ. ಇದೆ ಅನ್ಸುತ್ತೆ, ಬಟ್ ಅದು ಬ್ಲ್ಯಾಕ್ ಕಲರ್ ಇದೆ, ಇದು ಬ್ಲೂ ಕಲರ್ ಇದೆ. ಗೊತ್ತಿಲ್ಲ, ಮೋಸ್ಟ್ಲಿ ಇದೆ ಅನ್ಕೊಂತೀನಿ. ಇದೆ ಅಲ್ಲ ಮಚ್ಚ? ಸಲಾಂ ರಾಖಿ ಬಾಯ್. ಏನಾದ್ರೂ ಮಾಡಿ ಒಂದು ರೌಂಡ್ ಹೋಗ್ಬೇಕಲ್ಲ ಈ ಕಾರ್ಗಳಲ್ಲಿ. ಆಗುತ್ತಾ? ಸಾಧ್ಯನಾ? ಚಾನ್ಸೇ ಇಲ್ಲ. ಮುಟ್ಟೋರೆ ಕತ್ತರ್ಸಾಗ್ತಿಲ್ಲ. ನೋಡಿ, ಇದು ಹಳೆ ಕಾಲದ ಮಿಲಿಟರಿ ವೆಹಿಕಲ್ಸ್. ನಿಮ್ಗೆ ನಮ್ಮ ಬಾಸ್ ಅಪ್ಪಾಜಿ ವಿಷ್ಣುವರ್ಧನ್ ಕಾರ್ ತೋರಿಸ್ತೀನಿ ನೋಡಿ. ಎಕ್ಸ್ಪ್ಲೇನ್ ಮಾಡೋಣ. ಡಾಕ್ಟರ್ ವಿಷ್ಣುವರ್ಧನ್ ಆಗಿರುವಂತ ಸಾಹಸ ಸಿಂಹ ಅಂತಾನೆ ಹೇಳ್ತೀರಲ್ಲ ನೀವು.
ಅವ್ರು ಯೂಸ್ ಮಾಡಿರೋ ಕಾರ್ ಇದು. ಯಾವ್ದು ಇದು? ಡ್ಯಾಟ್ಸನ್ ಅಂತೆ, ಡ್ಯಾಟ್ಸನ್ ಕಾರ್. ನಮ್ಮ ಬಾಸ್ ಅಲ್ಲಿದ್ದಾರೆ ನೋಡಿ, ದಾದಾ. Guys, this is Mercedes Benz. ಮಾಡಲು ಬಂದು 1926 ಅಂತೆ. ಯಾರು ನೋಡೋದು ಚಾನ್ಸ್ ಇಲ್ಲ ಬಿಡಿ. ಬೆಂಜಾ ಏನೈತೆ ನೋಡು, ಇದು ನೀವು ನೋಡೋದಕ್ಕೆ ಸಾಧ್ಯನೇ ಇಲ್ಲ, ಹಂಗಿದೆ ಈ ಕಾರು. ಕ್ಯಾಡಿಲಾಕ್ ಅಂತ ಯಾರಾದರೂ ಕಾರ್ ಲವರ್ಸ್ ಇದ್ದರೆ, ನಾನು ಕರೆಕ್ಟಾಗಿ ಹೇಳ್ತಾ ಇದ್ದೀನೋ ಗೊತ್ತಿಲ್ಲ, ಅಲ್ಲಿರೋ ಹೆಸರು ಓದ್ಕೊಂಡು ಹೇಳ್ತಾ ಇದ್ದೀನಿ, ಬಟ್ ನನಗೆ ಅಷ್ಟೊಂದು ಗೊತ್ತಿಲ್ಲ ಅದ್ರ ಬಗ್ಗೆ. ನೋಡಿ ಗೈಸ್, ವರ್ಲ್ಡ್ ಫೇಮಸ್ ಅಂಬಾಸಿಡರ್ ನೋಡಿ ಇಲ್ಲಿ. ದಿಸ್ ಈಸ್ ಅಂಬಾಸಿಡರ್ ಏರ್ ಫೋರ್ಸ್ ಗಾಡಿ ಇದು. ನೋಡಿ ಗೈಸ್, ಕಾರು ಏನು ಕ್ರೇಜ್ ಆಗಿದೆ ಕಾರು. ಈ ಕಾರ್ ಹೆಸರು ಬಂದು ಫಾನಿ ಡಾಲ್ಫಿನ್ ಅಂತ. ಸಾಕಾಗಿದೆ ಕಾರ್ ಕಲರ್ ಮಾತ್ರ. ಕಾರನ್ನೆಲ್ಲ ಪಾರ್ಟ್ಸ್ ಬಿಚ್ಚಿಬಿಟ್ಟು ತಗಲಾಕ್ಬಿಟ್ಟಿದ್ದಾರೆ ನೋಡಿ. ಎಲ್ಲ ಒಂದು ಅಟ್ರಾಕ್ಷನ್ ಥರ ಮಾಡೋರು ಎಲ್ಲ ತೆಗೆದಾಕಿ. ಸ್ಟೇರಿಂಗ್ ಒಂದು ಬಿಟ್ಟವ್ರು ಅಷ್ಟೇ, ಅದನ್ನು ತೆಗೆದ್ಬಿಡ್ಬೇಕಿದ್ದೆಲ್ಲ. ಎಲ್ಲ ನೋಡಿ ನಂಗೆ ಸಾಕಾಗ್ಬೋದು. ಸಿಕ್ಕಾಪಟ್ಟಿ ಕ್ರೌಡ್ ಇದೆ, ನೋಡೋದಂತೂ ಆಗ್ತಾನೆ ಇಲ್ಲ. ಫೋಟೋಸ್ ತಗೊಳಕೊಂದು ಇನ್ನೂ ಆಗ್ತಾ ಇಲ್ಲ. ನೀವು ಬರೋಂಗಿರೋ ನಾರ್ಮಲ್ ಟೈಮಲ್ಲಿ ಬಿಡಿ. ಗೈಸ್, ನನ್ನ ಮಗ ಎಲ್ಲ ನೋಡೋ ಅಂದ್ರೆ ಇಲ್ಲಿ ಬಂದು ಫ್ಯಾನ್ ಹತ್ರ AC ತಗೊಂಡವನೆ ಅಂತ ನನ್ನ ಮಗ ಇರ್ಬೇಕು ಅವನು. 2 hours later. ಗೈಸ್, ಈಗ ಇಡೀ ಮೈಸೂರು ಫುಲ್ಲು ಲೈಟಿಂಗ್ ಚೆನ್ನಾಗಿದೆ. ಇವಾಗೆಲ್ಲ ಮೈಸೂರು ಪೂರ್ತಿ ಜಿಂಗಲಕ ಲಕ ಅಂತ ಲೈಟ್ ಹಾಕ್ಸ್ಬಿಟ್ಟಿದ್ದಾರೆ. ಸೊ ನೋಡ್ತಾ ಇರಿ, ಎಲ್ಲ ತೋರಿಸ್ತೀನಿ. ಲೈಟಿಂಗ್ಸ್ ಪೂರ್ತಿ ಮೈಸೂರಲ್ಲಿ ಎಲ್ಲೇ ಲೈಟಿಂಗ್ಸ್ ಹಾಕಿದ್ರೆ ಎಲ್ಲ ನಿಮ್ಗೆ ತೋರಿಸ್ತೀನಿ, ನೋಡ್ತಾನೆ ಇರಿ. ಇವಾಗಲೂ ಇಷ್ಟೊಂದು ಕ್ರೌಡ್ ಇದೆ. ಇನ್ನು ದಸರಾ ಇನ್ನೇನು ನಾಳೆ ನಾಡಿದ್ದು ದಸರಾ, ಅವಾಗಿನ್ನ ಇಷ್ಟು ಕ್ರೌಡ್ ಇರ್ಬೋದು ಯೋಚನೆ ಮಾಡಿ. ಇವಾಗಲೇ ಓಡಾಡೋಕ್ಕೆ ಜಾಗ ಇಲ್ಲ ನೋಡಿ. ಲೈಟಿಂಗ್ಸ್ ಫುಲ್ ಆನ್ ಆಗಿದೆ ಇಲ್ಲಿ ಮೈಸೂರು ಪ್ಯಾಲೇಸ್ ಲೈಟಿಂಗ್ಸು. ನೋಡಕ್ಕೆ ಕಣ್ಣು ಸಾಲದು ಲೈಟಿಂಗ್ಸ್ನ. ಬಟ್ ಈ ಕಡೆ ಹಿಂಗೆ ತಿರುಗಿಸಿದ್ರೆ ಕ್ರೌಡ್ ಅಂತೂ ಸಿಕ್ಕಾಪಟ್ಟೆ ಕ್ರೌಡ್ ಇದೆ ಗೈಸ್. ಯಾರು ಈ ಟೈಮಲ್ಲಿ ಬರೋಕೆ ಹೋಗ್ಬೇಡಿ. ಕ್ರೌಡ್ಗೆ ಅಡ್ಜಸ್ಟ್ ಆಗಂಗಿದ್ರೆ ಮಾತ್ರ ಬನ್ನಿ, ಇಲ್ಲ ಬರೋಕೆ ಹೋಗ್ಬೇಡಿ ಗೈಸ್. ಫೈನಲ್ ಹೊರಗೆ ಬಿಟ್ಟಿದ್ದಾರೆ. ಎಂಟ್ರಿ ಫೀಸ್ ಏನಲ್ಲ, ಫ್ರೀ ಎಂಟ್ರಿ. ದಸರಾ ಪ್ರಯುಕ್ತ ಎಲ್ಲರೂ ಫ್ರೀ ಎಂಟ್ರಿ. ಗೈಸ್, ಎಲ್ಲ ಲೈಟಿಂಗ್ಸ್ ಎಲ್ಲ ಮುಗಿತೆಲ್ಲ ನೋಡಿದ್ವಿ. ಸೊ ಮೈಸೂರನ್ನ ಯಾವ್ದಷ್ಟು ನಾನು ತೋರಿಸಿದ್ದೀನಿ ನಿಮಗೆ, ಆದಷ್ಟು ಕವರ್ ಮಾಡಿದ್ದೀನಿ. ಸೊ ಎಲ್ಲರೂ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಅನ್ಕೊತೀನಿ. ಬೇರೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮಚ್ ಬಾಯ್.